Hello students. ನಾವು ಇಲ್ಲಿವರೆಗೂ ಏನು ನೋಡಿದ್ವಿ, ವಾಟ್ ಈಸ್ ಅ ಸೊಲ್ಯೂಷನ್ ಆ್ಯಂಡ್ ವಾಟ್ ಆರ್ ದ ಟೈಪ್ಸ್ ಆಫ್ ಸೊಲ್ಯೂಷನ್. ಸೊ ಸೊಲ್ಯೂಷನ್ ಅಂದರೆ ಇಟ್ಸ್ ಅ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ ಟೂ ಆರ್ ಮೋರ್ ಕಂಪೋನೆಂಟ್ಸ್, ಆ್ಯಂಡ್ ಇಫ್ ಅ ಸೊಲ್ಯೂಷನ್ ಕಂಟೈನ್ಸ್ ಓನ್ಲಿ ಟೂ ಕಂಪೋನೆಂಟ್ಸ್ ದೆನ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಅ ಬೈನರಿ ಸೊಲ್ಯೂಷನ್. ಹೌದಿಲ್ಲ? ಸೊ ಬೈನರಿ ಸೊಲ್ಯೂಷನಲ್ಲಿ ಒನ್ ವಿಲ್ ಬಿ ಪ್ರೆಸೆಂಟ್ ಇನ್ ಅ ಸ್ಮಾಲರ್ ಅಮೌಂಟ್ ಆ್ಯಂಡ್ ದ್ಯಾಟ್ ಕಂಪೋನೆಂಟ್ is called as solute, and the one present in a larger amount is called as solvent. So if the amount of solute is less, we say that it is a dilute solution. If the amount of solute is more, it is called as concentrated solution. So that is, depending on the amount of solute, we say whether it is dilute or concentrated. In other words, we can say that the amount of solute present in a solution can be described by expressing its concentration. So andrenu, the composition of a solution can be expressed by expressing its concentration. So there are, ಈಗ ನಾವು dilute concentrated ಅಷ್ಟೇ ಹೇಳಿದ್ವಿ. Exactly how much it is present, how much amount of solute is present, that is called as the concentration, and this concentration can be expressed quantitatively in several ways. The first one is called as mass percentage. So mass percentage andre we generally express it by W by W percent. It is defined as the mass of the component in the solution divided by total mass of the solution into 100. See, ಇದು ಬಹಳ ಸರಳ ಅದ ನೋಡ್ರಿ. We know that if ಒಂದು solute ಅದ, ಇನ್ನೊಂದು ಸೊಲ್ಯೂಷನ್ ಅದ, ಹೌದಾ? ಸೊ ಥಿಂಕ್ ದ್ಯಾಟ್ 5 ಗ್ರಾಮ್ ಆಫ್ ಸೊಲ್ಯೂಟ್ ಇಸ್ ಪ್ರೆಸೆಂಟ್ ಇನ್ 20 ಗ್ರಾಮ್ ಆಫ್ ದ ಸೊಲ್ಯೂಷನ್. ಪರ್ಸೆಂಟೇಜ್ ಅಂದ್ರೇನು? 100 ಗ್ರಾಮಲ್ಲಿ ಎಷ್ಟಿರುತ್ತೆ ಇದನ್ನು ನಾವು ಕಂಡುಹಿಡಬೇಕು. ಹೌ ಟು ಕ್ಯಾಲ್ಕುಲೇಟ್ ಇಟ್? ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ. 5 ಇಂಟು 100 ಡಿವೈಡೆಡ್ ಬೈ 20 ಅಂದರೆ ಎಷ್ಟು ಬಂತಿದ್ದು? 25%. ಹೌದಿಲ್ಲ? ಸೊ ಏನಾಯಿತು? 5 ಅಂದರೆ ಇಟ್ ಈಸ್ ಮಾಸ್ ಆಫ್ ದ ಕಂಪೋನೆಂಟ್ ಇನ್ ದ ಸೊಲ್ಯೂಷನ್. 100 ಇದ್ದದನ್ನು ಹಾಗೆ ಬರೀತೀರಿ. 20 ಅನ್ನೋದೇ ಇದು ಟೋಟಲ್ ಮಾಸ್ ಆಫ್ ದ ಸೊಲ್ಯೂಷನ್. ಸೊ ಮಾಸ್ ಪರ್ಸೆಂಟ್ ಆಫ್ ಅ ಕಂಪೋನೆಂಟ್. ಸೊ ಹೌ ವಿ ಎಕ್ಸ್ಪ್ರೆಸ್ ಇಟ್? W by W percent. It is equal to mass of the component in the solution divided by total mass of the solution into 100 ಅಂತ ಹೇಳ್ತೀವಿ. ಒಂದು ಎಕ್ಸಾಂಪಲ್ ತಗೋಣ. 10 ಗ್ರಾಮ್ ಆಫ್ ಗ್ಲೂಕೋಸ್ ಇನ್ ವಾಟರ್ by mass. What is the meaning of this? It means 10 gram of glucose is dissolved in 90 gram of the water so that it results in 100 gram of the solution. 10% ಅಂದರೆ 10 gram of solute ಯಾವುದಿದೆ ಇಲ್ಲಿ? ಗ್ಲೂಕೋಸ್ ಅದ. ಇಟ್ ಈಸ್ ಪ್ರೆಸೆಂಟ್ ಇನ್ ಎಷ್ಟು? 100 ಗ್ರಾಮ್ ಆಫ್ ದ ಸೊಲ್ಯೂಷನ್. ಸೊಲ್ಯೂಷನ್ ಇದೆಷ್ಟದೆ? ಇದು 100 ಗ್ರಾಮ್. ಇದರಲ್ಲಿ ಎರಡೇ ಕಂಪೋನೆಂಟ್ ಅದ, ಒಂದು ಗ್ಲೂಕೋಸ್ ಅದ, ಇನ್ನೊಂದು ವಾಟರ್ ಅದ. ಇದು 10 ಇತ್ತು ಅಂದರೆ 100 ಮೈನಸ್ 10 ಅಂದರೆ 90 ಗ್ರಾಮ್. ಸೊ 10 ಗ್ರಾಮ್ ಆಫ್ ಗ್ಲೂಕೋಸ್ ಇಸ್ ಪ್ರೆಸೆಂಟ್ ಇನ್, ಇಟ್ ಈಸ್ ಡಿಸಾಲ್ವ್ಡ್ ಇನ್ 90 ಗ್ರಾಮ್ ಆಫ್ ವಾಟರ್ ರಿಸಲ್ಟಿಂಗ್ ಇನ್ 100 ಗ್ರಾಮ್ ಆಫ್ ದ ಸೊಲ್ಯೂಷನ್. ನೋಡ್ರಿ, ಈ ಚಾಪ್ಟರ್ನಲ್ಲಿ ಮುಂದೆ ಹೋದಂಗೆ ವಿ ಆರ್ ಗೋಯಿಂಗ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಹೆನ್ರೀಸ್ ಲಾ ಆ್ಯಂಡ್ ರೌಲ್ಸ್ ಲಾ. ಅಲ್ಲಿ ನಿಮಗೆ ಪ್ರಾಬ್ಲಮ್ ಕೊಡಬೇಕಿದ್ರೆ ದೇ ವಿಲ್ ನಾಟ್ ಗಿವ್ ಡೈರೆಕ್ಟ್ಲಿ ವಾಟ್ ಈಸ್ ದ amount of solute and solvent. They give mass percent. So mass percent ಅಂತ ಕೊಟ್ಟಾಗ ನಿಮ್ಗೆ ಅಲ್ಲಿ ಏನು ಕಂಡುಹಿಡಿಲಿಕ್ಕೆ ಬರಬೇಕು? ಹೌ ಮಚ್ ಆಫ್ ಸಾಲ್ಯೂಟ್ ಇಸ್ ಪ್ರೆಸೆಂಟ್ ಇನ್ ಹೌ ಮಚ್ ಆಫ್ ಸಾಲ್ವೆಂಟ್. ಮಾಸ್ ಆಫ್ ಸಾಲ್ಯೂಟ್ ಎಷ್ಟು, ಮಾಸ್ ಆಫ್ ಸಾಲ್ವೆಂಟ್ ಎಷ್ಟು, ಅದನ್ನು ನಿಮಗೆ ಅನಲೈಸ್ ಮಾಡಲಿಕ್ಕೆ ಬರಬೇಕು. ಸೊ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತಗೋಣ. 3.62 ಗ್ರಾಮ್ ಆಫ್ sodium hypochlorite solution. So as I said, 3.62 gram ಏನಿದು sodium hypochlorite. So how much of water should be present? 100 minus 3.62 ಅಂದರೆ ಎಷ್ಟು ಬರಬೇಕಿದು? 96.38 gram. So 3.62% of sodium hypochlorite means 3.62 gram of sodium hypochlorite is dissolved in 96.38 gram of water, and this solution is used as commercial bleaching solution. Okay, so the second one, volume percent. Generally a mass percent agli volume percent agli we will come across in solving some of the problems, as well as in industry we will come across this. Okay, so
ವಾಲ್ಯೂಮ್ ಪರ್ಸೆಂಟ್ ಸಿಮಿಲರ್ ಟು ಮಾಸ್ ಪರ್ಸೆಂಟ್. ಮಾಸ್ ಪರ್ಸೆಂಟಲ್ಲಿ ಏನು ತೊಗೊಳ್ತಿದ್ವಿ ನಾವು, ಮಾಸ್ ಆಫ್ ದ ಕಂಪೋನೆಂಟ್ ಡಿವೈಡೆಡ್ ಬೈ ಟೋಟಲ್ ಮಾಸ್ ಆಫ್ ದ ಸೊಲ್ಯೂಷನ್. ಈಗ ಅದೇ ಥರ ವಾಲ್ಯೂಮ್ ಪರ್ಸೆಂಟ್ ಆಫ್ ಅ ಕಂಪೋನೆಂಟ್ ಅಂದರೆ ವಾಲ್ಯೂಮ್ ಆಫ್ ದ ಕಂಪೋನೆಂಟ್ ಇನ್ ದ ಸೊಲ್ಯೂಷನ್ ಡಿವೈಡೆಡ್ ಬೈ ಟೋಟಲ್ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಇಂಟು 100. ಸಿಂಪಲ್ ಅದೇ, ಹೌದಾ? ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ತೊಗೋಣ. 10% ವಾಲ್ಯೂಮ್ ಬೈ ವಾಲ್ಯೂಮ್ ಇಥೆನಾಲ್ ಸೊಲ್ಯೂಷನ್ ಇನ್ ವಾಟರ್. ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್? ಸೊ 10% ಯಾವ್ದು ಕೊಟ್ಟರಲ್ಲಿ? ಇಥೆನಾಲ್. ಸೊ 10 ml ಆಫ್ ಇಥೆನಾಲ್. It should be present in water. How much of water? That is 90 ml of water. So that total volume of the solution is 100 ml. 10% volume by volume ethanol in water means 10 ml of water is dissolved in 90 ml of water. So that total volume of the solution is 100 ml. Okay. Next, second one. 35% of ethylene glycol is used as antifreeze used in the cars. ಹೌದಾ? ಇದನ್ನು ಎಲ್ಲಿ, ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್? ಸೊ ಇಥಿಲಿನ್ ಗ್ಲೈಕಾಲ್ ಇನ್ ವಾಟರ್ ಅಂತ ತೊಗೊಳ್ತೀವಿ. ಎಷ್ಟು ಕೊಟ್ಟರಿಲ್ಲಿ? 35%. ಇಟ್ ಮೀನ್ಸ್ 35 ml ಆಫ್ ಇಥಿಲಿನ್ ಗ್ಲೈಕಾಲ್ ಇಸ್ ಡಿಸಾಲ್ವ್ಡ್ ಇನ್, ದಟ್ ಈಸ್ 100 minus 35 ಅಂದರೆ 65 ml ಆಫ್ ವಾಟರ್, ಆ್ಯಂಡ್ ದಿಸ್ ಮಿಕ್ಸ್ಚರ್ ಈಸ್ ಯೂಸ್ಡ್ ಆ್ಯಸ್ ಆಂಟಿಫ್ರೀಸ್ ಏಜೆಂಟ್. ಸಿ, ಇನ್ ಕೋಲ್ಡ್ ಕಂಟ್ರೀಸ್ ಜನರಲಿ ನವಂಬರ್ ಡಿಸೆಂಬರ್ ಆಯಿತು ಅಂದರೆ ಟೆಂಪ್ರೇಚರ್ ಫಾಲ್ಸ್. ಆವಾಗ ವೆಹಿಕಲಲ್ಲೇ ಅವ್ರು ಹೋಗಬೇಕಿದ್ರೆ ವಾಟರ್ ಗೆಟ್ಸ್ ಫ್ರೀಸ್ಡ್. ಸೊ ಎಂಜಿನ್ ಮೂವ್ ಆಗಬೇಕಿದ್ರೆ ಇಟ್ ಗೆಟ್ಸ್ ಹೀಟೆಡ್. ಅದಕ್ಕೆ ಕೂಲೆಂಟಾಗಿ ನೀವು ನೋಡಿರ್ಬೋದು, ಎಲ್ಲರೂ ಲಾಂಗ್ ಡ್ರೈವ್ ಮಾಡಬೇಕಿದ್ರೆ ನೀವು ನೀರನ್ನು ಹಾಕ್ತಾ ಹೋಗ್ತೀರಿ, ಹೌದಿಲ್ಲ? ಕಾರು ಅಥವಾ ಜೀಪು ಯಾವುದೇ ಇದ್ದರೆ ಅದಕ್ಕೆ ನೀವು ನೀರನ್ನು ಹಾಕಬೇಕು. ಯಾಕೆಂದರೆ ಎಂಜಿನ್ ಗೆಟ್ಸ್ ಹೀಟೆಡ್. ಸೊ ಅಲ್ಲಿ ಟೆಂಪ್ರೇಚರ್ ಕಡಿಮೆ ಆಯಿತು ಅಂದರೆ ವಾಟರ್ ಗೆಟ್ಸ್ ಫ್ರೀಸ್ಡ್. ಐಸ್ ಜಾಸ್ತಿ ವಾಲ್ಯೂಮ್ ತಗೊಳ್ಳೋದಕ್ಕೆ ಪೈಪ್ಸ್ ಮೇ ಬ್ರೇಕ್. ಅದನ್ನು ಪ್ರಿವೆಂಟ್ ಮಾಡಲಿಕ್ಕಾಗಿ ದೇ ವಿಲ್ ಯೂಸ್ ದ ಆ್ಯಂಟಿಫ್ರೀಸ್. ನೀರು ಫ್ರೀಸ್ ಆಗಬಾರ್ದು ಅಂತ ತಗೊಳ್ತಾರೆ. ಅದಕ್ಕೆ ಏನು ತಗೊಳ್ತಾರೆ ಅವರು? 35% ವಾಲ್ಯೂಮ್ ಬೈ ವಾಲ್ಯೂಮ್ ಇಥಿಲಿನ್ ಗ್ಲೈಕಾಲ್ ಇನ್ ವಾಟರ್. ಅಂದರೆ 35 ml ಆಫ್ ಇಥಿಲಿನ್ ಗ್ಲೈಕಾಲ್ ಇಸ್ ಡಿಸಾಲ್ವ್ಡ್ ಇನ್ 65 ml of water, so that the temperature falls to minus freezing point of water. It falls to minus 17.4 degrees Celsius. ಅಂದರೆ ಅವರು ಈಸಿಯಾಗಿ ಆರಾಮಾಗಿ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗ್ಬೋದು. ಸೊ ಇಟ್ ಈಸ್ ಯೂಸ್ಡ್ ಇನ್ ದ ಕಾರ್ ಫಾರ್ ಕೂಲಿಂಗ್ ದ ಎಂಜಿನ್ ಇನ್ ಕೋಲ್ಡ್ ಕಂಟ್ರೀಸ್, ವಿಚ್ ರೆಡ್ಯೂಸಸ್ ದ ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್ ಟು 255.4 Kelvin or minus 17.4 degrees Celsius. ಸೊ ಇದು ಒಂದು ಯೂಸ್. ನಾವು ಇನ್ನೊಂದು ಎಲ್ಲಿ ಯೂಸ್ ನೋಡ್ತೀವಿ ಅಂದರೆ, ಚಿಕ್ಕ ಮಕ್ಕಳಿಗೆಲ್ಲ ಸೈರಪ್ ಕೊಡ್ತಿರ್ತಾರೆ. ಸೈರಪ್ ಕೊಡಬೇಕಿದ್ರೆ ಅಲ್ಲಿ ಕಂಪೋಸಿಷನ್ ಬರೆದಿರ್ತಾರೆ. ಇಫ್ ಅಟ್ ಆಲ್ ದ ಮೆಡಿಸಿನ್ ಈಸ್ ಇನ್ ದ ಲಿಕ್ವಿಡ್ ಫಾರ್ಮ್, ಜನರಲಿ ಇಟ್ ಈಸ್ ಡಿಸಾಲ್ವ್ಡ್ ಇನ್ ಆಲ್ಕೋಹಾಲ್. ಅಲ್ಲಿ ವಾಲ್ಯೂಮ್ ಬೈ ವಾಲ್ಯೂಮ್ ಪರ್ಸೆಂಟ್ ಅಂತ ಕೂಡ ಕೊಡ್ತಾರೆ. ಸೊ ಒಂದು ಇದನ್ನು ಎಲ್ಲಿ ಆ್ಯಂಟಿಫ್ರೀಸ್ ಅಂತ ಹೇಳಿ ಕೋಲ್ಡ್ ಕಂಟ್ರೀಸಲ್ಲಿ ತೊಗೊಳ್ತೀವಿ. ಆ್ಯಂಡ್ ಇನ್ ಮೆಡಿಸಿನ್ಸ್ ಆಲ್ಸೋ ಯು ಕ್ಯಾನ್ ಅಬ್ಸರ್ವ್, ಕಫ್ ಸೈರಪ್ ಇರ್ಬೋದು, ಯಾವುದೇ ಸೈರಪ್ಸ್ ಇದ್ದರೆ ಜನರಲಿ ಅಲ್ಲಿ ಪರ್ಸೆಂಟೇಜನ್ನು ವಾಲ್ಯೂಮ್ ಬೈ ವಾಲ್ಯೂಮ್ ಅಂತ ಕೊಟ್ಟಿರ್ತಾರೆ. ಓಕೆ. ನೆಕ್ಸ್ಟ್ ಇದೇ ಥರ ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟ್. ಸೊ ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟ್ ಈಸ್ ದ ಮಾಸ್ ಆಫ್ ಸಾಲ್ಯೂಟ್ ಡಿಸಾಲ್ವ್ಡ್ ಇನ್ 100 ml ಆಫ್ ಸೊಲ್ಯೂಷನ್. ಎಷ್ಟು 100 ml ಅಲ್ಲಿ ನಾವು ಎಷ್ಟು ಮಾಸನ್ನು ಹಾಕ್ತೀವಿ, ದಟ್ ಈಸ್ ಕಾಲ್ಡ್ ಆಸ್ ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟ್. ಇದು ಕೂಡ ಮೆಡಿಸಿನ್ಸಲ್ಲಿ ಮತ್ತು ಇನ್ನೊಮ್ಮೆ ಇನ್ ದಟ್ ಈಸ್ ಇನ್ ಅಗ್ರಿಕಲ್ಚರ್ ಕೆಲವೊಂದು ಪೆಸ್ಟಿಸೈಡ್ ಡಿಸಾಲ್ವ್ ಮಾಡಬೇಕಿದ್ರೆ ದೇ ಗಿವ್ ಇನ್ ದ ಕಾನ್ಸಂಟ್ರೇಷನ್ ಇನ್ ಟರ್ಮ್ಸ್ ಆಫ್ ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟ್. ದ ನೆಕ್ಸ್ಟ್ ಒನ್ ಮೋರ್ ಇಂಪಾರ್ಟೆಂಟ್ ಒನ್ ಈಸ್ ಪಾರ್ಟ್ಸ್ ಪರ್ ಮಿಲಿಯನ್. It is defined as the number of parts of the component divided by total number of parts of all the components in the solution into 10⁻⁶. ಇಲ್ಲಿ ಮಾಸ್ ಪರ್ಸೆಂಟ್ ವಾಲ್ಯೂಮ್ ಪರ್ಸೆಂಟ್ ಅಂದರೆ ನಾವು ಇಲ್ಲಿ ಏನು ತೊಗೊಳ್ತಿದ್ವಿ, 100 ತೊಗೊಳ್ತಿದ್ವಿ. ಪಾರ್ಟ್ಸ್ ಪರ್ ಮಿಲಿಯನ್, ಮಿಲಿಯನ್ ಅಂದರೆ ಒಂದರ ಮುಂದೆ ನೀವು 6 zeros ಕೊಡ್ತೀರಿ, ಅವ್ರು 10⁻⁶. ಸೊ ಇದನ್ನು ನಾವು ಯಾವುದಕ್ಕೆ ಕ್ಯಾಲ್ಕುಲೇಟ್ ಮಾಡ್ತೀವಿ? 4 million. ಈಗ x gram of solute is present in y gram of solution. ಆವಾಗ ನಾವು ಎಷ್ಟಕ್ಕೆ ತೊಗೋಬೇಕು? 10⁻⁶ ಪಾರ್ಟಿಗೆ ಎಷ್ಟು? ಆವಾಗ ಏನು ಮಾಡ್ತೀರಿ? ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಿ. x ಇಂಟು 10⁻⁶ ಡಿವೈಡೆಡ್ ಬೈ y. x ಅನ್ನೋದೇನಿದು
ಸಾಲ್ಯೂಟದ ಕಂಪೊನೆಂಟ್ ಎಷ್ಟಿದೆ? ಸೊ ದಟ್ ಈಸ್ ನಂಬರ್ ಆಫ್ ಪಾರ್ಟ್ಸ್ ಆಫ್ ದ ಕಂಪೊನೆಂಟ್. ವೈ ಏನಿದೆ? ಇದು ಟೋಟಲ್ ನಂಬರ್ ಆಫ್ ಪಾರ್ಟ್ಸ್ ಆಫ್ ಆಲ್ ದ ಕಂಪೊನೆಂಟ್ಸ್ ಇನ್ ದ ಸೊಲ್ಯೂಷನ್ ಇಂಟು 10⁶. ಸೊ ದಿಸ್ ನಂಬರ್ ಆಫ್ ಪಾರ್ಟ್ಸ್ ವಿ ಕ್ಯಾನ್ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ಮಾಸ್. ಆವಾಗ ಟೋಟಲ್ ನಂಬರ್ ಆಫ್ ಪಾರ್ಟ್ಸ್ ಆಫ್ ದ ಆಲ್ ದ ಕಂಪೊನೆಂಟ್ಸ್ ಆಫ್ ದ ಸೊಲ್ಯೂಷನ್ ಮೇ ಬಿ ಎಕ್ಸ್ಪ್ರೆಸ್ಡ್ ಇನ್ ಮಾಸ್ ಆರ್ ವಾಲ್ಯೂಮ್. ಇದನ್ನು ಮಾಸಿಗೆ ತೊಗೊಂಡ್ರೆ ಮಾಸ್ ಬೈ ಮಾಸ್ ಪಾರ್ಟ್ಸ್ ಪರ್ ಮಿಲಿಯನ್ ಅಂತ ಹೇಳ್ತೀವಿ. ಅಥವಾ ನಾವು ಇದನ್ನು ಮಾಸ್ ಬೈ ವಾಲ್ಯೂಮ್ ತೊಗೊಂಡ್ರೆ ಮಾಸ್ ಬೈ ವಾಲ್ಯೂಮ್ ಪಾರ್ಟ್ಸ್ ಪರ್ ಮಿಲಿಯನ್. ಅಥವಾ ಏನು ತೊಗೊಳ್ಬೋದು? ಎರಡು ವಾಲ್ಯೂಮ್ ತೊಗೊಂಡ್ರೆ ವಾಲ್ಯೂಮ್ ಬೈ ವಾಲ್ಯೂಮ್ ಪಾರ್ಟ್ಸ್ ಪರ್ ಮಿಲಿಯನ್. 100ಕ್ಕಿಂತ 10⁶ ಮಿಲಿಯನ್ ಈಸ್ ಕ್ವೈಟ್ ಲಾರ್ಜರ್. ಇದರರ್ಥ ಏನು? ಸಾಲ್ಯೂಟದ ಅಮೌಂಟ್ ಭಾಳ ಕಡಿಮೆ ಇರ್ತದೆ. ದಟ್ ಈಸ್ ವೆನ್ ದ ಸಾಲ್ಯೂಟ್ ಈಸ್ ಪ್ರೆಸೆಂಟ್ ಇನ್ ಅ ಟ್ರೇಸ್ ಕ್ವಾಂಟಿಟೀಸ್. ಭಾಳ ಕಡಿಮೆ ಇದ್ದಾಗ ದೆನ್ ದ ಕಾನ್ಸಂಟ್ರೇಷನ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ parts per million. It can be expressed as mass to mass or volume to volume or mass to volume. ಎಲ್ಲಿ ನಾವು ಇದನ್ನು ಯೂಸ್ ಮಾಡ್ತೀವಿ? ಸೊ ನೀವು ನ್ಯೂಸ್ ನೋಡ್ತಿರ್ಬೇಕಿದ್ರೆ ನೋಡ್ಬೋದು, ಕಾನ್ಸಂಟ್ರೇಷನ್ ಆಫ್ ದ ಪಲ್ಯೂಟೆಂಟ್ಸ್ ಟುಡೇ ಅಂತ ಕೊಟ್ಟಿರ್ತಾರೆ, ಹೌದಿಲ್ಲ? ಸೊ ದೇ ಆರ್ ಜನರಲಿ ಎಕ್ಸ್ಪ್ರೆಸ್ಡ್ ಮೇ ಬಿ ಇನ್ ದ ವಾಟರ್ ಆರ್ ಅಟ್ಮಾಸ್ಫಿಯರ್. ವಾಟರ್ನಲ್ಲಿ ಡಿಸಾಲ್ವ್ಡ್ ಗ್ಯಾಸಸ್ ಇರ್ಬೋದು ಅಥವಾ ಎನಿ ಅದರ್ ಕೆಮಿಕಲ್ಸ್ ಇರ್ಬೋದು. ಅಟ್ಮಾಸ್ಫಿಯರಲ್ಲಿ ಕೂಡ ಕಾರ್ಬನ್ ಇರ್ಬೋದು ಅಥವಾ ಪಲ್ಯೂಟೆಂಟ್ ಲೈಕ್ ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ ಆಕ್ಸೈಡ್, ಸಲ್ಫರ್ ಆಕ್ಸೈಡ್ಸ್, ಆಲ್ ದೇ ಆರ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಪಾರ್ಟ್ಸ್ ಪರ್ ಮಿಲಿಯನ್. ಸೊ ನೆಕ್ಸ್ಟ್ ಇನ್ನೊಂದು ನೋಡ್ತೀವಿ, ಹಾರ್ಡ್ನೆಸ್ ಆಫ್ ವಾಟರ್. ಸೊ ಹಾರ್ಡ್ನೆಸ್ ಆಫ್ ವಾಟರ್ ಅಂದರೆ ಏನು? ದಟ್ ಈಸ್ ಡಿಸಾಲ್ವ್ಡ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ಆರ್ ಮ್ಯಾಗ್ನೀಷಿಯಮ್ ಕಾರ್ಬೋನೇಟ್ ಆರ್ ಮ್ಯಾಗ್ನೀಷಿಯಮ್ ಸಾಲ್ಟ್ಸ್. ಹೌದಾ? ಕ್ಯಾಲ್ಶಿಯಂ ಆ್ಯಂಡ್ ಮ್ಯಾಗ್ನೀಷಿಯಮ್ ಸಾಲ್ಟ್ಸ್ ಇದೆಷ್ಟದ? ಇದನ್ನು ಕೂಡ ನಾವು ಯಾವುದರಲ್ಲಿ ತೊಗೊಳ್ತೀವಿ? ಪಾರ್ಟ್ಸ್ ಪರ್ ಮಿಲಿಯನ್. ಯೂಶ್ವಲಿ 300 ಪಾರ್ಟ್ಸ್ ಪರ್ ಮಿಲಿಯನ್ ಇದ್ದರೆ ದ್ಯಾಟ್ ಈಸ್ ಪರ್ಮಿಸಿಬಲ್. ಅದಕ್ಕೂ ಜಾಸ್ತಿ ಬಂತು ಅಂದರೆ ದ್ಯಾಟ್ ಈಸ್ ನಾಟ್ ಪರ್ಮಿಸಿಬಲ್. ನೆಕ್ಸ್ಟ್, ಕಾನ್ಸಂಟ್ರೇಷನ್ ಆಫ್ ದ ಫ್ಲೋರೈಡ್ಸ್ ಇನ್ ದ ಟೂತ್ಪೇಸ್ಟ್. ನಾವು ಟೂತ್ಪೇಸ್ಟ್ ನೋಡಿದರೆ ಅದರಲ್ಲಿ ಕಾಂಪೊನೆಂಟ್ ಕೊಟ್ಟಿರ್ತಾರೆ. ದ ಪರ್ಮಿಸಿಬಲ್ ದಟ್ ಈಸ್ ಫ್ಲೋರೈಡ್ ಕಂಟೆಂಟ್ ಇಟ್ ಹ್ಯಾಸ್ ಟು ಬಿ ವೆರಿ ಲೆಸ್. ಇದು ಭಾಳ ಜಾಸ್ತಿ ಇತ್ತು ಅಂದರೆ ದೆನ್ ಅದು ದ್ಯಾಟ್ ಕ್ಯಾನ್ ಕಾಸ್ ದ ಟೂತ್ ಡಿಕೆ. ಅದರ ಎಷ್ಟದ ಅಂಥೇಳಿ ಅಲ್ಲೇನು ಕೊಟ್ಟಿರ್ತಾರೆ ರ್ಯಾಪರ್ ಮೇಲೆ ನೀವು ಚೆಕ್ ಮಾಡಿರಿ. ಸೊ ಇಟ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಪಾರ್ಟ್ಸ್ ಪರ್ ಮಿಲಿಯನ್. ದೀಸ್ ಆರ್ ಜನರಲಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಪಾರ್ಟ್ಸ್ ಪರ್ ಮಿಲಿಯನ್. ಅಥವಾ ನಾವು ಇದನ್ನು ಮೈಕ್ರೋಗ್ರಾಮ್ ಪರ್ ಮಿಲಿಲೀಟರ್ನಲ್ಲಿ ಕೂಡ ಎಕ್ಸ್ಪ್ರೆಸ್ ಮಾಡ್ತೀವಿ. ಓಕೆ, ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ತೊಗೋಣ. ಸಿ ವಾಟರ್ ಕಂಟೈನ್ಸ್ 5.8 parts per million of dissolved oxygen ಅಥವಾ 5.8 ಗ್ರಾಮ್ ಪರ್ 10⁶ ಗ್ರಾಮ್ ಆಫ್ ದ ಸಿ ವಾಟರ್ನಲ್ಲಿ 5.8 ಗ್ರಾಮ್ ಆಫ್ ಡಿಸಾಲ್ವ್ಡ್ ಆಕ್ಸಿಜನ್ ಇರ್ತದೆ. ದ್ಯಾಟ್ ಈಸ್ ಸಫಿಷಿಯಂಟ್ ಫಾರ್ ದ aquatic life. It may be plant or animals to sustain the life. ಇನ್ನೊಂದು ನಾವು ಕಲ್ತಿದ್ವಿ, ದಟ್ ಈಸ್ ಮೋಲ್ ಫ್ರ್ಯಾಕ್ಷನ್. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಈ ವರ್ಷ ನಾವು ಹೆನ್ರೀಸ್ ಲಾ ಅಂತ ಕಲಿತೀವಿ, ರೌಲ್ಸ್ ಲಾ, ಇವನ್ನೆಲ್ಲ ಕಲಿತಾ ಇರ್ತೀವಿ. ಅಲ್ಲಿ ನಮ್ಗೆ ಯಾವ್ದು ಬೇಕಾಗ್ತದೆ? ಕಾನ್ಸಂಟ್ರೇಷನ್ ಟರ್ಮ್, ಮೋಲ್ ಫ್ರ್ಯಾಕ್ಷನ್. ಸೊ ಇದನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ರಿ, ಯಾಕಂದರೆ ಸಿ ಇ ಟಿಲಿ ಕೂಡ ಇದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಮೋಲ್ ಫ್ರ್ಯಾಕ್ಷನ್ ಆಫ್ ಅ ಕಾಂಪೊನೆಂಟ್, ಆ್ಯಸ್ ಇಟ್ ಸೇಸ್, ಇಟ್ ಇಸ್ ಅ ಫ್ರ್ಯಾಕ್ಷನ್. ಯಾವುದರ ಫ್ರ್ಯಾಕ್ಷನ್ನು? ಮೋಲದ ಫ್ರ್ಯಾಕ್ಷನ್. ಯಾವ್ಯಾವುದು ಮೋಲು? ಒಂದು ನಂಬರ್ ಆಫ್ ಮೋಲ್ಸ್ ಆಫ್ ದ ಕಾಂಪೊನೆಂಟ್, 2. ಇನ್ನೊಂದೇನದ? ಸೊಲ್ಯೂಷನ್ ಅದ. ಸೊಲ್ಯೂಷನಲ್ಲಿ ಎಷ್ಟೇ ಕಾಂಪೊನೆಂಟ್ ಇರ್ಬೋದು. ಸೊ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಆಲ್ ದ ಕಾಂಪೊನೆಂಟ್ಸ್ ಪ್ರೆಸೆಂಟ್ ಇನ್ ದ ಸೊಲ್ಯೂಷನ್. ಭಾಳ ಸರಳದ ನೋಡ್ರಿ. ಮೋಲ್ ಫ್ರ್ಯಾಕ್ಷನ್ ಅಂದರೆ ಇಟ್ಸ್ ಅ ಫ್ರ್ಯಾಕ್ಷನ್. ಯಾವುದ್ರದ್ದು? ಮೋಲ್. ಮೋಲ್ ಯಾವುದ್ರದ್ದು ಮೋಲು? ಒಂದು ಸಾಲ್ಯೂಟ್, ಇನ್ನೊಂದು ಸೊಲ್ಯೂಷನ್. ಸೊ ನಂಬರ್ ಆಫ್ ಮೋಲ್ಸ್ ಆಫ್ ದ ಕಾಂಪೊನೆಂಟ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಆಲ್ ದ ಕಾಂಪೊನೆಂಟ್ಸ್ ಪ್ರೆಸೆಂಟ್ ಇನ್ ದ ಸೊಲ್ಯೂಷನ್ ಇಸ್ ಕಾಲ್ಡ್ ಆ್ಯಸ್ ಮೋಲ್ ಫ್ರ್ಯಾಕ್ಷನ್. ಈಗ ನೋಡ್ರಿ ಒಂದು ಎಕ್ಸಾಂಪಲ್ ತೊಗೋಣ ಇಲ್ಲಿ. 1. ಕನ್ಸಿಡರ್ ಅ ಬೈನರಿ ಮಿಕ್ಸ್ಚರ್. ಬೈನರಿ ಸೊಲ್ಯೂಷನ್ ಅಂದರೆ ಎರಡೇ ಕಾಂಪೊನೆಂಟ್. ಒಂದು ಕಾಂಪೊನೆಂಟ್ ಎ ಇರಲಿ, ಇನ್ನೊಂದು ಕಾಂಪೊನೆಂಟ್ ಬಿ ಇರಲಿ. ನಂಬರ್ ಆಫ್ ಮೋಲ್ಸ್ ಆಫ್ ಎ ಲೆಟ್ ಇಟ್ ಬಿ ಎನ್ ಎ, ನಂಬರ್ ಆಫ್ ಮೋಲ್ಸ್ ಆಫ್ ಬಿ ಲೆಟ್ ಇಟ್ ಬಿ ಎನ್ ಬಿ. ದೆನ್ ಮೋಲ್ ಫ್ರ್ಯಾಕ್ಷನ್ ಆಫ್ ಎ, ಜನರಲಿ ವಿ ಎಕ್ಸ್ಪ್ರೆಸ್ ಇಟ್ ಬೈ ಎಕ್ಸ್ ಸಫಿಕ್ಸ್ ಎ ಅಂತ ತಗೊಳ್ತೀವಿ. ಇಟ್ ಈಸ್ ಈಕ್ವಲ್ ಟು ಏನದ ಇಲ್ಲಿ? ನಂಬರ್ ಆಫ್ ಮೋಲ್ಸ್ ಆಫ್ ದ ಕಾಂಪೊನೆಂಟ್. ಯಾವುದರ ತಗೊಳ್ಳಿಗತ್ತೀವಿ ಇಲ್ಲಿ? ಎ ಅಂದರೆ ಎನ್ ಎ ಡಿವೈಡೆಡ್ ಬೈ ನಂಬರ್ ಆಫ್ ಮೋಲ್ಸ್ ಆಫ್ ಆಲ್ ದ ಕಾಂಪೊನೆಂಟ್ಸ್. ಎರಡೇ ಕಾಂಪೊನೆಂಟ್, ಒಂದು ಎ ಅದ, ಇನ್ನೊಂದು ಬಿ ಅದ, ಎನ್ ಎ ಪ್ಲಸ್ ಎನ್ ಬಿ. ಅದೇ ಥರ ಮೋಲ್ ಫ್ರ್ಯಾಕ್ಷನ್ ಆಫ್ ಬಿ, ಎಕ್ಸ್ ಬಿ ಅಂತ ಬರೀತೀವಿ. ಇಟ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಬಿ ಅಂದರೆ
NB divided by NA plus NB. If at all we add this XA plus XB, ಏನು ಮಾಡ್ಲಿಕ್ಕಿದ್ದೀವಿ, ಮೋಲ್ ಫ್ರಾಕ್ಷನ್ ಆಫ್ ಎ ಆ್ಯಂಡ್ ಬಿ ಅನ್ನು ನಾವು ಆ್ಯಡ್ ಮಾಡ್ತಾ ಇದ್ದೀವಿ. ನೋಡ್ರಿ, ಎರಡಕ್ಕೂ ಡಿನಾಮಿನೇಟರ್ ಏನದ ಇಲ್ಲಿ ಎನ್ ಎ ಪ್ಲಸ್ ಎನ್ ಬಿ ಅದ. ಸೊ ಐ ವಿಲ್ ಟೇಕ್ ದ ಎಲ್ ಸಿ ಎಮ್ ಎಸ್ ಎನ್ ಎ ಪ್ಲಸ್ ಎನ್ ಬಿ. ನ್ಯೂಮರೇಟರ್ನಲ್ಲಿ ಇಲ್ಲಿ ಏನು ಬರೀತೀರಿ, ಎನ್ ಎ ಪ್ಲಸ್ ಸೈನ್ ಇಲ್ಲಿ ಪ್ಲಸ್ ಅದ. ಸೊ ಆ್ಯಡ್ ಪ್ಲಸ್ ಎನ್ ಬಿ. ನ್ಯೂಮರೇಟರು ಎನ್ ಎ ಪ್ಲಸ್ ಎನ್ ಬಿ, ಡಿನಾಮಿನೇಟರ್ ಇಸ್ ಆಲ್ಸೋ ಎನ್ ಎ ಪ್ಲಸ್ ಎನ್ ಬಿ. ಸೊ ಎಷ್ಟು ಬರಬೇಕಿದು, 1. ಹೌದಾ? ವಾಟ್ ಈಸ್ ದ ಮೀನಿಂಗ್? ಸಮ್ ಆಫ್ ದ ಮೋಲ್ ಫ್ರಾಕ್ಷನ್ಸ್ ಆಫ್ ಆಲ್ ದ ಕಂಪೋನೆಂಟ್ಸ್, ಇಲ್ಲಿ ಎರಡೇ ಕಂಪೋನೆಂಟ್ ಅಂದರೆ ದಟ್ ಈಸ್ ಈಕ್ವಲ್ ಟು 1. ನಿಮ್ಗೆ ಕೆಲವೊಮ್ಮೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇರ್ತೀರಿ, ಅಲ್ಲೇನು ಬರ್ತದೆ ನಿಮಗೆ, ಮೋಲ್ ಫ್ರಾಕ್ಷನ್ ಆಫ್ ಒನ್ ಕಂಪೋನೆಂಟ್ ಯು ವಿಲ್ ಫೈಂಡ್ ಇಟ್ ಔಟ್ ಬೈ ಯೂಸಿಂಗ್ ದ ಫಾರ್ಮುಲಾ. ಸೇ ಎ ತೊಗೊಂಡ್ರೆ ಎನ್ ಎ ಡಿವೈಡೆಡ್ ಬೈ ಎನ್ ಎ ಪ್ಲಸ್ ಎನ್ ಬಿ. ಸೊ ವಾಟ್ ಈಸ್ ಮೋಲ್ ಫ್ರಾಕ್ಷನ್ ಆಫ್ ಬಿ ಅಂತ ಕೇಳಿದ್ರೆ ಮತ್ತೆ ಈ ಕ್ಯಾಲ್ಕುಲೇಷನ್ಗೆ ಹೋಗಲಿಕ್ಕಿಲ್ಲ. ಸೊ ಸರಳ ಅಂತ ಹೆಂಗೆ ಹೋದ್ರೂ ಬರುತ್ತೆ. ಆದರೆ ಈಸಿಯಾಗಿ ಅಂದರೆ ಏನು ಮಾಡಬೇಕು, 1 ಮೈನಸ್ ಮೋಲ್ ಫ್ರಾಕ್ಷನ್ ಆಫ್ ಯಾವುದ್ರದ್ದು ಒಂದು ಬಂದಿರ್ತದೋ ಅದನ್ನು ಸಬ್ಟ್ರಾಕ್ಟ್ ಮಾಡಿಬಿಟ್ರೆ ಯು ವಿಲ್ ಗೆಟ್ ದ ಮೋಲ್ ಫ್ರಾಕ್ಷನ್ ಆಫ್ ಅದರ್ ಕಂಪೋನೆಂಟ್. ಸೊ ಈ ಥರ ಈಸಿಯಾಗಿ ನಾವು ಕ್ಯಾಲ್ಕುಲೇಷನನ್ನು ಮಾಡ್ಕೊಳ್ಬೇಕು. ಓಕೆ, ಸೊ ಫಾರ್ ಜನರಲ್ ಆಗಿ ಈಗ ಎರಡೇ ಕಂಪೋನೆಂಟ್ ತೊಗೊಂಡಿವಿ. ವಿ ವಿಲ್ ಟೇಕ್ large number of components. For a solution containing number of components, we have xi. ith component of the mole fraction is equal to, in barithi, number of moles of that component, ni divided by total number of moles of all the components is to n1 plus n2 plus ಹಾಕ್ತಾ ಹೋಗಿ ni ith component ತನಕ ಬರಿತೀವಿ, ಅಥವಾ ni divided by summation of ni ಅಂತ ಕೂಡ ನಾವು ಬರೀಬೋದು. So we have seen that if there are only two components, sum of the mole fractions of A and B, ಎರಡು component A, B ಇತ್ತು ಅಂದರೆ it is equal to 1. Similarly, sum of the mole fractions of all the components of the solution is equal to 1. That is x1 plus x2 plus x3 plus dash 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 xi is equal to 1. See, what is the unit? Number of moles and moles. Number of moles ಅಂದರೆ mole ಅಂತ ಬರೀತೀರಿ, number of sum of all the number of moles ಅಂದರೆ 1. ಸೊ ಇಟ್ ಈಸ್ ಯೂನಿಟ್ಲೆಸ್. ಇದಕ್ಕೆ ನಾವು ಯಾವುದೇ ಯೂನಿಟನ್ನು ಇಡೋದಿಲ್ಲ. ಆ್ಯಸ್ ಐ ಸೆಡ್, ಮೋಲ್ ಫ್ರಾಕ್ಷನ್ ಈಸ್ ಯೂಸ್ಫುಲ್ ಇನ್ ರಿಲೇಟಿಂಗ್ ದ ವೇಪರ್ ಪ್ರೆಷರ್ ವಿತ್ ದ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್ ಆ್ಯಂಡ್ ಆಲ್ಸೋ ಇನ್ ಡಿಸ್ಕ್ರೈಬಿಂಗ್ ದ ಕ್ಯಾಲ್ಕುಲೇಷನ್ಸ್ ಇನ್ವಾಲ್ವಿಂಗ್ ಗೇಷಿಯಸ್ ಮಿಕ್ಸರ್. ಇಲ್ಲಿ ನಾವು ಹೆನ್ರೀಸ್ ಲಾ ಅಂತ ಕಲಿತೀವಿ ಮುಂದೆ ಹೋದಂಗೆ. ಇದರ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಿದ್ರೆ ಈ ಮೋಲ್ ಫ್ರಾಕ್ಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇವಾಗ ನೋಡ್ರಿ, ಕಾನ್ಸಂಟ್ರೇಷನನ್ನು ಮಾಸ್ ಪರ್ಸೆಂಟಿಂದ ಕ್ಯಾಲ್ಕುಲೇಟ್ ಮಾಡಿದ್ವಿ, ಆ್ಯಂಡ್ ವಾಲ್ಯೂಮ್ ಪರ್ಸೆಂಟ್ ಆರ್ ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟ್ ಆರ್ ಪಾರ್ಟ್ಸ್ ಪರ್ ಮಿಲಿಯನ್. ಸೊ ನಾವು ಹೆಂಗೆ ಸಮರೈಸ್ ಮಾಡ್ಬೋದು, ಕಾನ್ಸಂಟ್ರೇಷನ್ ಇಸ್ ಈಕ್ವಲ್ ಟು ಮಾಸ್ ಅಥವಾ ವಾಲ್ಯೂಮ್ ಆಫ್ ದ ಸಾಲ್ಯೂಟ್ ಇಂಟು 100. ಅವಾಗ ನಮ್ಗೆ ಮಾಸ್ ಪರ್ಸೆಂಟ್ ಬರ್ತದೆ, divided by total mass or volume of the solution. Or ನಾವೇನು ಹೇಳ್ತೀವಿ, mass or volume of the solute into 100 ಬದಲು ಏನು ತೊಗೊಳ್ಬೋದು, 10⁶, divided by total mass or volume of the solution ಅಂತ ತೊಗೊಂಡ್ರೆ parts per million. Okay, so ಇವಾಗ we notice that some of the concentration terms depend on the temperature. ಯಾವುದು, if at all there is ವಾಲ್ಯೂಮ್ ಇನ್ವಾಲ್ವ್ಡ್ ಇನ್ ದ ಕಾನ್ಸಂಟ್ರೇಷನ್. ಯಾಕಂದರೆ ಆ್ಯಸ್ ವಿ ಚೇಂಜ್ ದ ಟೆಂಪ್ರೇಚರ್, ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಚೇಂಜಸ್. ಆವಾಗ ದ್ಯಾಟ್ ಪರ್ಟಿಕ್ಯುಲರ್ ಕಾಂಪೊನೆಂಟ್ ದ ಕಾನ್ಸಂಟ್ರೇಷನ್ ಟರ್ಮ್ ಆಲ್ಸೋ ಚೇಂಜಸ್. ಸೊ ಯಾವ್ಯಾವುದು, ಒಂದು ಮೊಲಾರಿಟಿ, ವಾಲ್ಯೂಮ್ ಬೈ ವಾಲ್ಯೂಮ್ ಪರ್ಸೆಂಟ್, ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟ್. ಇಫ್ ಎಟ್ ಆಲ್ ವಿ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ಮಾಸ್ ಪರ್ಸೆಂಟ್, ಅಥವಾ ನಾವು ಪಾರ್ಟ್ಸ್ ಪರ್ ಮಿಲಿಯನ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಮಾಸ್ ಬೈ ಮಾಸ್ ಪರ್ಸೆಂಟ್. ಆವಾಗ mass is unaltered by temperature. So that concentration term does not depend on temperature. ಇವು ಭಾಳ ಇಂಪಾರ್ಟೆಂಟ್. 1 ಮಾರ್ಕಿಗೆ ನಿಮಗೆ ಯೂಶ್ವಲಿ ಕೇಳ್ತಾರೆ ಇದನ್ನು. ಓಕೆ, ಸೊ ನಾವಿಲ್ಲೇನು ನೋಟ್ ಡೌನ್ ಮಾಡಬೇಕು, ದ ಕಾನ್ಸಂಟ್ರೇಷನ್ ಟರ್ಮ್ಸ್ ದಟ್ ಡಿಪೆಂಡ್ ಆನ್ ಟೆಂಪ್ರೇಚರ್ ಆರ್ ಮೊಲಾರಿಟಿ, ವಾಲ್ಯೂಮ್ ಬೈ ವಾಲ್ಯೂಮ್ ಪರ್ಸೆಂಟ್, ಮಾಸ್ ಬೈ volume percent. The concentration terms that do not depend on temperature are mass by mass percent, parts per million, molality, etc. ಇದನ್ನು ಯೂಶ್ವಲಿ 1 ಮಾರ್ಕಿಗೆ they will ask for board examination. Even for CET also they will
ask this. Okay, the next one, last year now kaltidde, what is it? Molarity. Molarity of the solution is defined as the number of moles of solute dissolved in 1 liter of solution. ನಾವು 1 liter solution ತಗೊಂಡ್ರೆ ಅದರಲ್ಲಿ ಎಷ್ಟು ಮೋಲ್ಸ್ ಸಾಲ್ಯೂಟ್ ಪ್ರೆಸೆಂಟ್ ಅದ, that is called as molarity. ಹೌದಾ? See, if at all we take here n number of moles present in v liter of the solution. ಇದು v ಏನದ ಲೀಟರ್ ಅದ, n ಏನಿದು ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಅದ, v ಲೀಟರ್ ಇದೇನದ ಇದು ಸೊಲ್ಯೂಷನ್ ಅದ, ಟೋಟಲ್ ವಾಲ್ಯೂಮ್ ಅದ. ಆವಾಗ ವಾಟ್ ಈಸ್ ದ ಮೊಲಾರಿಟಿ? 1 ಲೀಟರ್ನಲ್ಲಿ ಎಷ್ಟು ಮೋಲ್ಸ್ ಅದ? ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತೀರಿ? ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಿ. 1 ಇಂಟು n ಡಿವೈಡೆಡ್ ಬೈ v, ಇಟ್ ಶುಡ್ ಬಿ ಇನ್ ಲೀಟರ್ಸ್. ಸೊ ಆವಾಗ ಮೊಲಾರಿಟಿ is equal to number of moles of solute. n ಏನಿದು ನಂಬರ್ ಆಫ್ ಮೋಲ್ಸ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ v ಏನದ ಇದು ವಾಲ್ಯೂಮ್ ಆಫ್ ದ ಸೊಲ್ಯೂಷನ್. ಸೊ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್. ದ್ಯಾಟ್ಸ್ ವೈ molarity is equal to number of moles of solute divided by volume of the solution in liters. We will consider a solution containing W grams of the solute of the molar mass m2 dissolved in V ml of the solution. ಇಲ್ಲಿ ವಾಲ್ಯೂಮನ್ನು ಯಾವ್ದ್ರಾಗ ತೊಗೊಂಡೇವಿ? ಮಿಲಿಲೀಟರ್ನಲ್ಲಿ ತೊಗೊಂಡೇವಿ. ಸೊ ನಂಬರ್ ಆಫ್ ಮೋಲ್ಸ್ ಇದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ? ಗಿವನ್ ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್. ಸೊ W ಡಿವೈಡೆಡ್ ಬೈ m2 ಅಂತ ಬರೀತೀವಿ. ಹೌದಾ? ಈಗ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಎದರಲ್ಲಿ ಇರಬೇಕು? ಲೀಟರ್ನಲ್ಲಿ ಇರಬೇಕು. V ಇಂಟು ಮಿಲಿ ಅಂದರೆ ಎಷ್ಟು? 10⁻³ ಸೊ -3ನ ನ್ಯೂಮರೇಟರ್ ತೊಗೊಳ್ತೀವಿ, m ಅನ್ನು ಕೆಳಗಡೆ ತೊಗೊಳ್ತೀವಿ. ಆವಾಗ ಮೊಲಾರಿಟಿ, ಇದನ್ನು ಜನರಲಿ ವಿ ಎಕ್ಸ್ಪ್ರೆಸ್ ಇಟ್ ಬೈ ಕ್ಯಾಪಿಟಲ್ M. ಸೊ ಮೊಲಾರಿಟಿ ಇಸ್ ಈಕ್ವಲ್ ಟು 1000 ಇಂಟು W2 ಡಿವೈಡೆಡ್ ಬೈ ಈ m2 ಕೆಳಗೆ ಬರ್ತದೆ ಇಂಟು V, ಅಥವಾ n ಡಿವೈಡೆಡ್ ಬೈ V ಅಂತ ಕೂಡ ನಾವು ಹೇಳ್ಬೋದು. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಿದ್ರೆ ನಮಗೇನು ಬರುತ್ತಿಲ್ಲಿ? ಮಾಸ್, ಮೋಲಾರ್ ಮಾಸ್ ಕೊಟ್ಟಿರ್ತಾರೆ, ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಕೊಡ್ತಾರೆ. ಆವಾಗ ಮೊಲಾರಿಟಿ ಕಂಡು ಹಿಡಿಲಿಕ್ಕೆ ನಮಗೆ ಬರಬೇಕು. ಸೊ ವಾಟ್ ಶುಡ್ ಬಿ ದ ಯೂನಿಟ್? ನಂಬರ್ ಆಫ್ ಮೋಲ್ಸ್ ಅಂದರೆ ಯಾವುದರಲ್ಲಿ ಬರೀತೀರಿ? ಮೋಲ್ ಅಂತ ಬರೀತೀವಿ. ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಇನ್ ಲೀಟರ್. ಸೊ moles per liter is the molarity of the solution. Concentration ನಿಮ್ಗೆ ಕೊಟ್ಟಿರ್ತಾರೆ. ಅವಾಗ ಕೆಲವೊಮ್ಮೆ they will ask you to calculate molar mass or mass of the solute. ಈಗ ಮೋಲ್ಸ್ ಪರ್ ಲೀಟರ್ ಕೊಟ್ಟರು ಅಂದರೆ ಇಂಡೈರೆಕ್ಟಾಗಿ ಏನಂತ ಕೊಟ್ಟಿರ್ತಾರೆ ಅವ್ರು ನಿಮಗೆ? ಮೊಲಾರಿಟಿ ಆಫ್ ದ ಸೊಲ್ಯೂಷನನ್ನು ನಿಮ್ಗೆ ಕೊಡ್ತಾರೆ. ಸೊ ಸಮ್ಟೈಮ್ಸ್ ದೇ ವಿಲ್ ಆಸ್ಕ್ ಯು ವಾಟ್ ಈಸ್ ದ ಯೂನಿಟ್ ಆಫ್ SI ಯೂನಿಟ್ ಆಫ್ ಮೊಲಾರಿಟಿ, ದಟ್ ಈಸ್ ಮೋಲ್ಸ್ ಪರ್ ಲೀಟರ್. ಓಕೆ, ಸೊ ಆಸ್ ದ ಟೆಂಪ್ರೇಚರ್ ಇನ್ಕ್ರೀಸಸ್ ದ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ಕ್ರೀಸಸ್. ಇಲ್ಲಿ ನೋಡ್ರಿ, ಟೆಂಪ್ರೇಚರ್ ಜಾಸ್ತಿ ಆದಂಗೆ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಇನ್ಕ್ರೀಸಸ್. ವಾಲ್ಯೂಮ್ ಈಸ್ ಇನ್ ದ ಡಿನಾಮಿನೇಟರ್, ದಟ್ಸ್ ವೈ ಮೊಲಾರಿಟಿ ಏನಾಗಬೇಕು? It has to decrease. Okay, so as the temperature increases, volume of the solution also increases. It means that it will decrease the number of moles per liter. That's why molarity decreases as the temperature increases. In on the concentration term, molality, small m of the solution. It is defined as the number of moles of solute per kilogram of the solvent. So molality small m is equal to number of moles of solute divided by mass of solvent in kg. Number of moles andre unit in baritiri mole, mass of the that is solvent in kg andre kg. So unit of molality is moles per kg. ಇದನ್ನು ಯೂಶ್ವಲಿ 1 ಮಾರ್ಕಿಗೆ ಕೇಳ್ತಾರೆ ನಿಮಗೆ. ಓಕೆ, ಸೊ ಇವಾಗ ನಾವು ಇದು ಹೆಂಗೆ ಬಂತು ಇದನ್ನು ನಾವು ನೋಡೋಣ. ಓಕೆ, ಸೊ ಒಂದೇನದ ಇಲ್ಲಿ ಸಾಲ್ವೆಂಟ್ ಅದ, ಇನ್ನೊಂದು ಸಾಲ್ಯೂಟ್. ಹೌದಾ? ಸೊ y ಗ್ರಾಮ್ ಆಫ್ ದ ಸಾಲ್ಯೂಟಲ್ಲಿ n ಮೋಲ್ಸ್ ಪ್ರೆಸೆಂಟ್ ಇದ್ದರೆ 1 kg ಒಳಗೆ ಎಷ್ಟಿರಬೇಕು? 1 kg ಇದ್ದಾಗ ಇನ್ನೊಂದು ಗ್ರಾಮ್ ಇದ್ದರೆ ವಿ ವಿಲ್ ನಾಟ್ ಕನ್ಸಿಡರ್ ಇಟ್. ಸೊ ಇಲ್ಲೇನು ಮಾಡಿರಿ, kg ಕನ್ವರ್ಟ್ ಮಾಡಿರಿ. ಅಂದರೆ ಎಷ್ಟಾಯ್ತಿದು? 10⁻³ y into 10⁻³ kg contains n mole. 1 kg will contain how many moles? Cross multiply ಮಾಡ್ತೀವಿ. 1 into n divided by y into 10⁻³ ಇದನ್ನು ನ್ಯೂಮರೇಟರ್ ತೊಗೊಂಡೋದ್ರೆ 1000 into n divided by y ಅಂತ ಬರೀತೀವಿ. ಸೊ ಅದನ್ನು ಈಗ ನೋಡೋಣ.
Consider a solution containing W2 grams of solute of molar mass M2 dissolved in W1 grams of solvent. Then molality of the solution is given by, so ಹೆಂಗೆ ಬರೀತೀರಿ ಇಲ್ಲಿ, M is equal to 1000 into W2 by M2 upon, that is into W1. So ಹೆಂಗೆ ಬರೀಬೇಕು ಇದನ್ನು, 1000 into W2 divided by M2. W2 by M2 ಅಂದರೆ ನಂಬರ್ ಆಫ್ ಮೋಲ್ಸ್ ಇಂಟು W1. ಅದನ್ನು ಏನು ಬರೀತೀವಿ, 1000 into divided by W1, where N2 is number of moles of solute. Since it is mass to mass, this is independent of temperature. This concentration term is independent of temperature. Okay, so ಇದ್ರ ಮೇಲಿಂದು ಪ್ರಾಬ್ಲಮ್ಸು ಯೂಶ್ವಲಿ ನಿಮಗೆ ಬೋರ್ಡ್ ಎಕ್ಸಾಮಲ್ಲಿ ಈ 1 ಅಥವಾ 2 ಮಾರ್ಕ್ಸಿಗೆ ಬರ್ಬೋದು. ಬಟ್ ದೀಸ್ ಕ್ಯಾಲ್ಕುಲೇಷನ್ಸ್ ಆರ್ ಯೂಸ್ಡ್ ಇನ್ ಸಾಲ್ವಿಂಗ್ ದ ಫರ್ದರ್ ಪ್ರಾಬ್ಲಮ್ಸ್ ಲೈಕ್ ರೌಲ್ಸ್ ಲಾ, ಹೆನ್ರೀಸ್ ಲಾ, ಮತ್ತು ನಾವು ಆಸ್ಮೋಟಿಕ್ ಪ್ರೆಷರ್ ಇದೆಲ್ಲ ಕಲಿತೀವಿ. ಅಲ್ಲಿ ನಾವು ಇದರ ಪ್ರಾಬ್ಲಮ್ಸನ್ನು ಯೂಸ್ ಮಾಡ್ಕೊಳ್ತೀವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ವಿ ವಿಲ್ ಸಾಲ್ವ್ ಸಮ್ ಪ್ರಾಬ್ಲಮ್ಸ್ ಓನ್ಲಿ ಬೇಸ್ಡ್ ಆನ್ ದೀಸ್ concentration terms. Okay.